ಬಾದಾಮಿ ಕೇವ್ ಟೆಂಪಲ್ಸ್ಗಳ ಒಳಗೆ ನೀವು ಕಾಲಿಟ್ಟಾಗ ಅದು ಕೇವಲ ಗುಹೆ ಅಲ್ಲ, ಅದು ಮತ್ತೊಂದು ಲೋಕ. ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿದ ಶಿಲ್ಪಗಳು ಕೇವಲ ಕಲೆಯಲ್ಲ, ಅವು ಕಥೆಗಳು. ಎರಡನೇ ಗುಹೆಯಲ್ಲಿ ವಿಷ್ಣುವಿನ ತ್ರಿವಿಕ್ರಮ ಅವತಾರವು ವಿಶ್ವವನ್ನು 3 ಹೆಜ್ಜೆಗಳಲ್ಲಿ ಆವರಿಸಿದ ಕ್ಷಣವನ್ನು ಚಿತ್ರಿಸುತ್ತದೆ. ಆ ಶಿಲ್ಪದ ವೈಭವ ನೋಡಿ ಆ ಕಾಲದ ಕಲಾವಿದರ ಪ್ರತಿಭೆಗೆ ನೀವು ಆಶ್ಚರ್ಯಗೊಳ್ಳುತ್ತೀರಿ. ಮೂರನೇ ಗುಹೆಯಲ್ಲಿ ವಿಷ್ಣುವಿನ ವರಾಹ ಅವತಾರ, ಭೂಮಿಯನ್ನು ರಕ್ಷಿಸುವ ಕ್ಷಣ, ಕಲ್ಲಿನಲ್ಲಿ ಜೀವಂತವಾಗಿದೆ. ಈ ಶಿಲ್ಪಗಳನ್ನು ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತದೆ. ಇಷ್ಟು ಸೂಕ್ಷ್ಮವಾದ ಕಲೆ ಆ ಕಾಲದಲ್ಲಿ ಹೇಗೆ ಸಾಧ್ಯವಾಯಿತು? ಗುಹೆಗಳ ಒಳಗೆ ಬೆಳಕು ಮತ್ತು ನೆರಳು ಆಟವಾಡುತ್ತವೆ. ಪ್ರತಿ ಹೆಜ್ಜೆಯಲ್ಲೂ ಹೊಸ ರಹಸ್ಯ ತೆರೆದುಕೊಳ್ಳುತ್ತದೆ. ನಿಶ್ಶಬ್ದದಲ್ಲಿ ನಿಂತಾಗ ನೀವು ಅನುಭವಿಸುವುದು ಭಕ್ತಿ, ಭಯ, ಆಶ್ಚರ್ಯ. ಇದು ಕೇವಲ ಪ್ರವಾಸವಲ್ಲ, ಇದು ಆತ್ಮದಯಾನ. ಮುಂದಿನ ಭಾಗದಲ್ಲಿ ಗುಹೆಗಳ ರಹಸ್ಯ ಮಾರ್ಗಗಳು ಮತ್ತು ಅಜ್ಞಾತ ಕಥೆಗಳು. ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.